ಆಶೀಶ್ ಕೆ ಪಾಟೀಲ್, ಟ್ರಸ್ಟ್ ಆ್ಯಂಡ್ ಎಕ್ಸಲೆನ್ಸ್. ನಮಸ್ಕಾರ ಎಲ್ರಿಗೂ. ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದು ವಿಷಯ ಏನಪ್ಪ ಅಂದರೆ, ಈಗ ತಾವೆಲ್ಲ ನೋಡಿರ್ಬೋದು, ಇಷ್ಟು ದಿವಸ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ, ಮಾಧ್ಯಮಗಳಲ್ಲಿ ಸಾಕಷ್ಟು ಜನರ ಸಿಡಿಗಳು, ಏನು ಸೆಕ್ಸ್ ಸಿಡಿಗಳು ಇರುತ್ತಲ್ಲ, ನಮ್ಮ ಹಣಿಬರ ನೋಡ್ರಿ, ಇವೆಲ್ಲ ಮುದುಕರು ಸಿಡಿಗಳು ನೋಡೋದು ಎಲ್ಲ. ಇವು ಮುದುಕ ಆದಮೇಲೆ ಅದು ಏನೋ ಅಂತಾರಲ್ಲ, ಹುಣಚಿ ಗಿಡ ಮುಪ್ಪಾದರೂ ಅದಕ್ಕೆ ಹುಳಿ ಕಡಿಮೆ ಆಗೋದಿಲ್ಲ ಅಂತ, ಆ ರೀತಿಯಾಗಿ ಇವರು ವರ್ತನೆ. ಒಬ್ಬೊಬ್ರು ಏನು ಹಣಿಬಾರು, ಏನು ಸುದ್ದಿ, ಇವೆಲ್ಲ ಮುದುಕರು ಬಟ ಬಯಲಾಗಿ ಬಿದ್ದಿದ್ದು ಸಿಡಿಗಳು ಎಷ್ಟೋ ನೋಡಿದ್ವಿ. ಈಗ ಹಿಂದೆ ಎಷ್ಟು ಏನೋ ಮಾಡ್ಕೊಳ್ಳಿ, ಅವ್ರವ್ರ ವೈಯಕ್ತಿಕ ಜೀವನ ಇರುತ್ತೆ. ಈಗ ಏನು ಲೈಂಗಿಕ ಕ್ರಿಯೆ ಅನ್ನೋದು ಒಂದು ಸ್ವಾಭಾವಿಕ ಪ್ರಕೃತಿ ನಿಯಮ. ಆದರೆ ಅದು ಮಾಡುವಾಗ ಪ್ರಿಕಾಷನನ್ನು ಮಾಡಿ, ಅಲ್ಲಿ ಏನಾದರೂ ಮೂರನೇ ಕಣ್ಣು ಬಂದಿದೆಯಾ, ಎರಡು ಗೋಡೆ ಮಧ್ಯೆ ಮಾಡುವಾಗ ಅಲ್ಲಿ ಏನಾದರೂ ಮೂರನೇ ಕಣ್ಣು, ಯಾರಾದರೂ ಅದು ರಿಕಾರ್ಡ್ ಯಾಕೆ ಮಾಡ್ಕೋಬೇಕು, ಇನ್ನೊಬ್ರು ರಿಕಾರ್ಡ್ ಮಾಡ್ಲಿಕ್ಕೆ ಚಾನ್ಸ್ ಅದಕ್ಕೆ ಕೊಡಬೇಕು. ಇವೆಲ್ಲ ಪ್ರಿಕಾಷನನ್ನು ತಗೊಳ್ಳಾರ್ದೆ ಎಲ್ಲದರಲ್ಲಿ ಕಚ್ಚಿ ಡೀಲ ಮಾಡಿಕೊಂಡು ಈಗ ಎಲ್ಲ ಮೀಡಿಯಾದಲ್ಲಿ ಎಲ್ಲದರಲ್ಲಿ ನೋಡಿದ್ವಿ, ಎಷ್ಟೋ ಜನ ನೋಡಿದ್ವಿ, ಬಟಾ ಬಯಲಾಗಿ ಬಿದ್ದಿದ್ದು ನೋಡಿದ್ವಿ. ನಂದು ದರ್ಪ ಅಂಥೇಳಿ ಎಷ್ಟೋ ಜನ ಮಾಡೋರು ಇಂಥ ಒಂದು ಕೇಸ್ಗಳಲ್ಲಿ ಸಿಕ್ಕಿಬಿದ್ದು, ಸಿಡಿ ಪ್ರಕರಣಗಳ ಸಿಕ್ಕಿಬಿದ್ದು ಎಷ್ಟೋ ಬಟಾ ಬಯಲಾಗಿ ಬಿದ್ದಿದ್ದು ನೋಡಿದ್ದೀವಿ. ಈ ಹಿಂದೆ ನೋಡಿರ್ಬೋದು, ಈ ಮೇಟಿ ಇದೇ ವಿಧಾನಸೌಧದಲ್ಲಿ ಒಬ್ಬ ಹೆಣ್ಣಿನ ಜೊತೆ ಮೀಟ್ ಆಗ್ಲಿಕ್ಕೆ ಹೋಗಿ ತಗಲಾಕೊಂಡಿದ್ದ. ಅದು ಎಷ್ಟು ಈ ವಯಸ್ಸಲ್ಲಿ ನೀವು ನೋಡಿರ್ಬೋದು. ಆ ಮೇಟಿ ವಿಡಿಯೋ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು. ಮೇಟಿ ಈ ವಯಸ್ಸಲ್ಲಿ ಯಾಕಪ್ಪ ಮೀಟಿ ಅಂತ ನೋಡಿದ್ರೆ, ಹಾಲಪ್ಪ ಮತ್ತು ಈ ರೇಣುಕಾಚಾರ್ಯ, ಚುಂಬನ, ಆಲಿಂಗನ ಎಷ್ಟೋ ಸಾಕಷ್ಟು ನೋಡಿದ್ದೀವಿ. ಇದಕ್ಕಿಂತ ಭಯಾನಕವಾಗಿ ಎಲ್ಲರಿಗೂ ಇದಕ್ಕಿಂತ ಭಯಾನಕ ದೃಶ್ಯವನ್ನು ಕೊಟ್ಟಿರ್ತವರು ನಮ್ಮ ಏನು ಪ್ರಭಾವಿ ಸಚಿವರು ಜಾರಕಿಹೊಳಿ ಸೌಕಾರ್, ರಮೇಶ್ ಜಾರಕಿಹೊಳಿ ಅವ್ರ ಸಿಡಿ ಎಷ್ಟು ಭಯಾನಕವಾಗಿ ತೋರಿಸಿದ್ರಪ್ಪ. ಆ ಒಂದು ಸಿಡಿಯಲ್ಲಿ ಅಂದ್ರೆ ದಿಲ್ಲಿ ತೋರಿಸು ಇವೆಲ್ಲ ಎಷ್ಟು ಏನು. ಈಗ ಇಂಥ ಒಂದು ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದ ಮೇಲೆ ನೀವು ಎಲ್ಲೋ ಒಂದು ಕಡೆ ನಿಮ್ದು ಏನು ಇರುತ್ತೆ, ಆ ಒಂದು ಕಾಲರ್, ಆ ಒಂದು ದರ್ಪ, ಒಂದು ಏನು ಲೀಡ್ರ್ಗಿರಿ ಇರುತ್ತಲ್ಲ, ಅದೆಲ್ಲ ಆಟೋಮೆಟಿಕ್ ಡೌನ್ ಆಗ್ತಾ ಹೋಗುತ್ತೆ. ಮೊದಲಿದ್ದಂಥ ಆವಾಜ್ ಇರೋದಿಲ್ಲ, ಮೊದಲಿದ್ದಂಥ ಒಂದು ಗರ್ಜನೆ ಇರೋದಿಲ್ಲ. ಏನು ಅದು ಕಾಲರ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಆದರೂ ಕೂಡ ಏನೋ ಮಾನ ಮರ್ಯಾದೆ ಏನೂ ಇಲ್ಲ ಅಂಥೇಳಿ ಮತ್ತೆ ಅದ್ರ ಬಂದು ನಿಲ್ಲೋರು ಕೂಡ ಇದ್ದಾರೆ, ನೋಡಿದ್ದೀವಿ ಭಾಳಷ್ಟು ಎಲ್ಲ. ಈಗ ಇದೇ ಜಾರಕಿಹೊಳಿಯವ್ರ ಕೇಸಲ್ಲಿ ಎಷ್ಟು ಸ್ಟಾರ್ಟಿಂಗಲ್ಲಿ ಅದು ನಾನು ಅಲ್ಲವೇ ಅಲ್ಲ, ಸಿ ಡಿಯಲ್ಲಿರೋದು ನಾನು ಅಲ್ಲವೇ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಬಂದು ನಾನು ಗಂಡಸು ಮಾಡಿದ್ದೀನಿ ಅಂತ ಹೇಳಿದ್ರು. ಎಲ್ಲದಕ್ಕೆ ಸಬೂಬು ಹೇಳ್ತಾರೆ. ಈಗ ವಿಷಯಕ್ಕೆ ಬರೋಣ ಡೈರೆಕ್ಟಾಗಿ. ಈಗ ಯಡಿಯೂರಪ್ಪ ಅವ್ರ ಪೋಕ್ಸೋ ಕಾಯ್ದೆಯಲ್ಲಿ ಏನಪ್ಪ ಅಂದರೆ, ಜನಸಾಮಾನ್ಯರ ಮೇಲೆ ಯಾರಾದ್ರ ಮೇಲೆ ಪೋಕ್ಸೋ ಆ್ಯಕ್ಟ್ ಪ್ರಕಾರ FIR ಆಯ್ತಂದರೆ ಎತ್ತಾಕೊಂಡು ಹೋಗಿ ಲಾಕ್ ಮಾಡಬೇಕು. ಯಡಿಯೂರಪ್ಪನವ್ರಿಗೆ ಎತ್ತಾಕೊಂಡು ಲಾಕ್ ಮಾಡಲಿಕ್ಕೆ ಕಾಂಗ್ರೆಸ್ದವ್ರಿಗೆ ಆಗಲಿಲ್ಲ. ಯಾಕಪ್ಪ ಆಗಲಿಲ್ಲ ಅಂದ್ರೆ, ಅವ್ರದ್ದು ಒಂದು ಅಡ್ಜಸ್ಟ್ಮೆಂಟ್ ಏನೋ ಇದ್ದಿರ್ಬೋದು, ಬಿಟ್ಟರು ಕಾಂಗ್ರೆಸ್ ಸರ್ಕಾರದವರು. ಬಿಟ್ಟ ಮೇಲೆ ಈ ಸಿದ್ದರಾಮಯ್ಯನವ್ರದ್ದು ಮೂಡಾ ಕೇಸನ್ನು ಹೊರಗೆ ಬಂತಲ್ಲ, ಮೂಡಾ ಕೇಸ್ ಹೊರಗೆ ಬಂದ ಮೇಲೆ ಇವರು BJPದವ್ರೆಲ್ಲ ಪ್ರೊಟೆಸ್ಟ್ ಮಾಡ್ಲಕತ್ತಾರಲ್ಲ, ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡೋ ಟೈಮ್ನಾಗ ಯಡಿಯೂರಪ್ಪನವ್ರಿಗೆ ನಾವು ಒಳಗೆ ಮಾಡ್ತೀವಿ, ಯಡಿಯೂರಪ್ಪನವ್ರ ಮೇಲೆ FIR ಮಾಡ್ತೀವಿ, ಪೋಕ್ಸೋ ಕಾಯ್ದೆ ಹಂಗೆ ಹಿಂಗೆ, ಏನೋ ಜನ ಜಾತಿ ಏನು ನಡೀತಾ ಇದೆ, ನಡೆಸ್ತಾ ಇದ್ದಾರೆ. ಇಲ್ಲ, ಈ ಎಲ್ಲ ಕಡೆ ಇವ್ರು ಹೋಗಿ ಕಚ್ಚಿ ಯಾಕೆ ಡೀಲಾ ಮಾಡ್ಕೊತೀರಪ್ಪ? ನೀವು ಡೀಲಾ ಮಾಡ್ಕೊಂಡಿದ್ರೆ ಒಪ್ಪಿತ ಲೈಂಗಿಕ ಕ್ರಿಯೆ ಅದು ಏನೋ ನಡೆದು ಹೋಗುತ್ತೆ, ನಡೀಲಿ. ಒಪ್ಪಿತ ಭಾಳ ಟೈಮ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಇತ್ತಂದರೆ ನಡೆಸ್ರಿ. ಅದೆಲ್ಲ ಬಿಟ್ಟು ಈಗ ಏನಾದರೂ ಜಬರ್ದಸ್ತಿ ಏನಾದರೂ ಲೈಂಗಿಕ ಕ್ರಿಯೆ ಮಾಡಿದ್ರೆ ಅದು ರೇಪ್ ಅನ್ನಿಸ್ತೆ, ಅದು ಅವಾಗ ಹೋಗಿ ಕೇಸ್ ಆಗುತ್ತೆ, FIR ಆಗುತ್ತೆ, ಅರೆಸ್ಟ್ ಮಾಡ್ತಾರೆ. ಇದು ಎಲ್ಲ
ಒಪ್ಪಿತ ಲೈಂಗಿಕ ಕ್ರಿಯೆ ನಾವು ತಪ್ಪಂತಲೇ ಹೇಳ್ತಾ ಇಲ್ಲ. ಆದರೂ ಏನದ ಪ್ರಿಕಾಷನ್ ಅಲ್ಲಿ ಹೋಗಿ ರಿಕಾರ್ಡ್ ಯಾಕೆ ಮಾಡ್ಕೋಬೇಕು? ಯಾರಾದರೂ ಮೂರನೇ ವ್ಯಕ್ತಿ ನಮ್ಮದು ರಿಕಾರ್ಡ್ ಮಾಡ್ಕೋತಾ ಇದ್ದಾನೆ, ಅದು ಎಲ್ಲವೂ ಏನು ಖಬ್ರ ಗಂಧ ಏನೂ ಇರಲಾರ್ದೇ ಹೋಗಿ ಬಯಲಾಗಿ ಬಿದ್ದು ಬಿಡ್ತೀರ. ಅದು ಸಿ ಡಿ ಯಾರಾದರೂ ರಿಕಾರ್ಡ್ ಮಾಡಿಕೊಂಡು ಸಿ ಡಿ ಮಾಡ್ಕೊಂಡು ಮೀಡಿಯಾ ಮುಂದೆ ತೊಗೊಂಬರ್ತಾರೆ. ಯಾಕಪ್ಪ ಇಷ್ಟು? ಈಗ ಇದು ಎಲ್ಲದರ ನಡುವೆ ಇದು ಯಾಕೆ ಇಷ್ಟು ಚರ್ಚೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಲ್ಲದರ ನಡುವೆ ಈಗ ವಕೀಲ್ ಸಾಹೇಬ್ರು ಜಗದೀಶ್ ವಕೀಲ್ ಸಾಹೇಬ್ರು ಅಂತ ಕರ್ನಾಟಕದಲ್ಲಿ ಹೆಸರು ಮಾಡಿದವರು. ಇವನು ಈಗ ಮೊನ್ನೆ ಮೀಡಿಯಾ ಮುಂದೆ ಬಂದು, ಸ್ವಲ್ಪ ದಿವಸದ ಹಿಂದೆ ಮೀಡಿಯಾ ಮುಂದೆ ಬಂದು ಏನು ಹೇಳಿದ್ದಾರೆ, ಈ ನನ್ನ ಹತ್ರ ಮಾಜಿ ಸಿ ಎಮ್, ಬಿ ಜೆ ಪಿಯ ಮಾಜಿ ಸಿ ಎಮ್ ಒಬ್ಬರ ಸಿ ಡಿ ಇದೆ, ಅದು ನಾನು ಜಾರಕಿಹೊಳಿ ಅವರ ಸಿ ಡಿ ಥರ ಮೀಡಿಯಾಗಳಿಗೆ ಕೊಟ್ಟು ಗಲೀಜು ಗಬ್ಬು ಮಾಡೋದಿಲ್ಲ. ನಾನು ಸುಪ್ರೀಂ ಕೋರ್ಟು ನ್ಯಾಯಾಂಗದಲ್ಲಿ ಹೋಗಿ ಇದಕ್ಕೆ ತನಿಖೆಯನ್ನು ಮಾಡಿಸ್ತೀನಿ. ಯಾರು ಮಾಜಿ ಸಿ ಎಮ್ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೀನಿ ಅಂತ ಹೇಳಿದರು. ಹೇಳಿದ ತಕ್ಷಣ ಇಲ್ಲಿ ಯಾರು ಇವರು, ಏನಪ್ಪ ಇದು ಮಾಜಿ ಸಿ ಎಮ್ಮು ಬಿ ಜೆ ಪಿಯವರು, ಇದೇನು ವಕೀಲ್ ಜಗದೀಶ್ ಅವರು ಇದೇನು ಹುಳ ಬಿಟ್ರಲ್ಲ ತಲೆಯಲ್ಲಿ ಅಂತ ಎಲ್ಲರೂ ವಿಚಾರ ಮಾಡ್ತಾಯಿದ್ರು. ವಿಚಾರ ಮಾಡುವಷ್ಟರಲ್ಲೇ ಈಗ ಯಾರು ಅಂತ, ಈಗ ಮಾಜಿ ಸಿ ಎಮ್ ಅದು ಬಿ ಜೆ ಪಿದವ್ರು ಯಾರಿರ್ಬೋದು? ಯಾರು ಮಾಡಿದ್ರಪ್ಪ ಇದು? ಮತ್ತೆ 4 ಗೋಡಿ ಮಧ್ಯೆ ಅದು ನಂದಿ ಬೆಟ್ಟದಲ್ಲಿ, ಅದು ಮತ್ತು ಆಂಧ್ರ ಹೀರೋಯಿನ್ ಜೊತೆ, ತೆಲುಗು ಹೀರೋಯಿನ್ ಜೊತೆ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥ ಸಿ ಡಿ ಅಂತ ಕೂಡ ಹೇಳಿದ್ದಾರೆ ಜಗದೀಶ್ ಅವರು. ಮಾಜಿ ಸಿ ಎಮ್ ಬಿ ಜೆ ಪಿಯವರು ಯಾರಪ್ಪ? ಯಡಿಯೂರಪ್ಪ ಅವರು ಬೇರೆ ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಅದು ಇದು ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಇವ್ರು ಏನಾದರೂ ಒಂದು 4 ಗೋಡೆ ಮಧ್ಯೆ ಏನಾದರೂ ಕಚ್ಚಿ ಡೀಲ ಮಾಡಿದ್ರಾ? ಇಲ್ಲ ಇವರಿಗೆ ಬಿಟ್ಟು ಮತ್ತೆ ನಮ್ಮ ಜಗದೀಶ್ ಶೆಟ್ಟರವ್ರು ಏನಾದರೂ 4 ಗೋಡೆ ಮಧ್ಯೆ ಏನಾದರೂ ಗಡಿಬಿಡಿ ಮಾಡಿದ್ರ? ಮತ್ತು ಸದಾನಂದ ಗೌಡ್ರದ್ದು ಕೆಲವು ವರ್ಷಗಳ ಹಿಂದೆ ನೋಡಿದ್ವಿ, ಅವ್ರ ಬಾಯಿ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ಅದು ಏನೋ ಎ ಐ ಟೆಕ್ನಾಲಜಿನೋ ಬಿ ಐ ಟೆಕ್ನಾಲಜಿನೋ ಏನೋ ಅದಕ್ಕೊಂದು ತೌಡು ಕೊಟ್ಟು ಅದಕ್ಕೆ ಅಲ್ಲೇ ಮುಚ್ಚಾಕಿ ಏನೇನೋ ಸವರ್ಕೊಂಡು ಬೆಟ್ರ ಕಡೆ. ಈಗ ಇಷ್ಟೆಲ್ಲ ಆದಮೇಲೆ ಇದು ಚರ್ಚೆ ಯಾರಿರ್ಬೋದು ಅಂತ ಚರ್ಚೆ ನಡೆಯುವಾಗಲೇ ಈಗ ಬಸವರಾಜ ಬೊಮ್ಮಾಯಿಯವರು, ಇವರು ಕೂಡ ಬಿ ಜೆ ಪಿಯ ಮಾಜಿ ಸಿ ಎಮ್. ಇವರು ಏನು ಮಾಡಿದ್ದಾರೆ, ಒಂದು ಇಂಜೆಕ್ಷನ್ ತಂದಿದ್ದಾರೆ ಅಂದ್ರೆ ಮೆಡಿಕಲ್ಗೆ ಹೋಗಿ ಇಂಜೆಕ್ಷನ್ ತಂದಿಲ್ಲರಪ್ಪು. ಇವರು ಇಂಜೆಕ್ಷನ್ ಆರ್ಡ್ರ್ ತಂದಿದ್ದಾರೆ ಕೋರ್ಟಿಗೆ ಹೋಗಿ. ಇಂಜೆಕ್ಷನ್ ಆರ್ಡ್ರ್ ಅಂದರೆ ನನ್ನ ತೇಜೋವಧೆ ಮಾಡುವಂತಹ, ನನ್ನ ಯಾವುದೇ ವೈಯಕ್ತಿಕ ತೇಜೋವಧೆ ಮಾಡುವಂಥ ವಿಷಯಗಳನ್ನು ಮಾಧ್ಯಮದಲ್ಲಿ ಪ್ರಸಾರ ಮಾಡಬಾರ್ದು ಅಂಥೇಳಿ ಒಂದು ಸ್ಟೇ ಆರ್ಡ್ರ್ ತಂದಿದ್ದಾರೆ. ಎಲ್ಲಿ ಇದೆಯಾಕೆ ಈಗ ತಂದರು, ಎದಕ್ಕಾಗಿ ತಂದರು? ಇವೆಲ್ಲ ಚರ್ಚೆಗಳು. ಈಗ ಮಾಜಿ ಸಿ ಎಮ್ಮು ಜಗದೀಶ್ ಅವರು, ಮಾಜಿ ಸಿ ಎಮ್ಮು ಬಿ ಜೆ ಪಿಯವ್ರ ಸಿ ಡಿ ನನ್ನ ಹತ್ರ ಇದೆ ಅಂತ ಹೇಳಿದ ಮೇಲೆ ಇವ್ರು ಹೋಗಿ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಅಂದರೆ ಇದರಲ್ಲಿ ಏನೋ ಇದೆ. ಒಂದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುಂಬಳಕಾಯಿ ಎಲ್ಲೋ ಏನು ಸುದ್ದಿ ಏನೋ ಆಗಿದೆ, ಏನೋ ಡೌಟು. ನಮ್ಮ ಶಿಕ್ಷಣ ಪ್ರಕಾರ ಏನೋ ಹೊಡಿತಾ ಇದೆ, ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಆದರೂ ಕೂಡ ಇಲ್ಲಿ ಯಾಕೆ ಇವರು ಇಂಜೆಕ್ಷನ್ ಆರ್ಡ್ರ್ ತಂದರು? ಇವ್ರು ತೇಜೋವಧೆ ಮಾಡುವಂಥ ಮತ್ತೇನಾದರೂ ಏನೋ 1 2 ಏನೋ ಇರ್ಬೋದು. ಆದರೆ ಈ ಸಿಚುವೇಶನ್ಕಾಗಿ ಕೂಡೋದಕ್ಕೆ ಅದು ಕೊಂಬೆ ಮುರಿಯೋದಕ್ಕೆ ಎಲ್ಲ ಟೈಮ್ ಸೆಟ್ ಆಗಿದೆ ಅನ್ನೋ ಹಾಗೆ ಹೇಳ್ಬೋದು. ಅದಕ್ಕಾಗಿ ಅವರು ತಂದಿದ್ದಾರೆ. ಯಾವುದಕ್ಕೆ ತಂದರು, ಏನು ಸುದ್ದಿ ಅದು ಅವರಿಗೆ ಗೊತ್ತು, ಯಾವರಿಗೆ ಗೊತ್ತು. ಆದರೆ ನಮಗೇನು ಗೊತ್ತು? ನೀವು ಒಪ್ಪಿತ ಲೈಂಗಿಕ ಕ್ರಿಯೆ ಮಾಡೋದಿತ್ತಂದರೆ ಮಾಡೋದಪ್ಪ. ಆದರೆ ಅಲ್ಲಿ ಮೂರನೇ ವ್ಯಕ್ತಿ ರಿಕಾರ್ಡ್ ಯಾಕೆ ಮಾಡ್ಕೋಬೇಕು? ಯಾರಾದರೂ ರಿಕಾರ್ಡ್ ಮಾಡ್ಕೋತಾ ಇದ್ದಾರೆ, ಇದು ಎಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ನೀವು ಹುಷಾರಾಗಿರ್ರಿ ಅಂತ ಹೇಳ್ಬೋದು.
ಈಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ನೀವು ನೋಡಿರ್ಬೋದು ಎಲ್ಲ ಒಪ್ಪಿಗೆ ಲೈಂಗಿಕ ಮೇಲೆ ಅದು ಹೊರಗೆ ಬರೋದಿಲ್ಲ, ಭಾಳ ದಿವಸ ಆದಮೇಲೆ ಹೊರಗೆ ಬರೋದಿಲ್ಲ. ಅದು ಏನೋ ಸ್ವಾಭಾವಿಕ ಅದೇ ಅವ್ರದವ್ರು ಮಾಡ್ಕೊಳ್ತಾರೆ, ಅದು ಏನೋ ಒಂದು ನಡೆದು ಹೋಗುತ್ತೆ, ಮಾಡ್ತಾ ಇರಬೇಕು. ಈಗ ಪ್ರಜ್ವಲ್ ರೇವಣ್ಣ ಅವರು ಹಿಂಗೆ ಸಾಕಷ್ಟು ಮಾಡ್ಕೊತ ಹೋಗಿದ್ರು. ಅದು ಏನೋ ಮುಂದೆ ವೈರಲ್ ಆದಮೇಲೆ ಹೊರಗೆ ಬಂತು, ಮಾನ ಮರ್ಯಾದೆ ಏನೋ ಸುಡುಗಾಡು ಅಂತೇಳಿ. ಆಮೇಲೆ FIR ಆಯಿತು. ಆ FIR ಆದಮೇಲೆ ತಗಲಾಕೊಂಡ್ಮೇಲೆ ಮತ್ತೆ ಅವ್ರ ಅಪ್ಪ ರೇವಣ್ಣ ಅವ್ರು ಏನೋ ಸೌರ ಕತೆ ಏನೋ ಅಂಥೇಳಿ ಅವ್ರು ತಗಲಾಕೊಂಡ್ರು. ಅದು ಆದಮೇಲೆ ಅವ್ರ ಅಮ್ಮನ ಕಿಡ್ನ್ಯಾಪ್ ಕೇಸು ಏನೇನೋ ಆಗಿ ಅವರು ಪೂರ್ತಿ ಫ್ಯಾಮಿಲಿನೇ ತಗಲಾಕೊಂಡ್ಬಿಡ್ತು. ಈ ಒಂದು ಕೇಸಲ್ಲಿ ಇವರು ಪ್ರಜ್ವಲ್ ರೇವಣ್ಣ ಅವರು 10 ವರ್ಷ, ಮಿನಿಮಮ್ 10 ವರ್ಷ ಆದರೂ ತಗಲಾಕ್ಕೋಬೋದು ಅಂಥೇಳಿ ಒಂದು ನಿಖರವಾದಂಥ ಮಾಹಿತಿ ಅವರು ವಕೀಲರು ಹೇಳ್ತಾ ಇರೋದು. ಏನಾಗುತ್ತೋ ಮುಂದೆ ನೋಡಬೇಕು. ಏನು ನಮ್ಮ ಹಣೆಬರ ನೋಡ್ರಿ, ಇವೆಲ್ಲ ಮುದುಕರದು, ಇವೆಲ್ಲ ಬುಡ್ಡಗಳದು, ಎಲ್ಲ ಬಟ ಬಯಲಾಗಿ ಬಿದ್ದು ಬಿಡ್ತಾರೆ ಎಲ್ಲಿ ಬೇಕಲ್ಲಿ. ನಾವು ನೋಡ್ತಾ ಕೂಡಬೇಕು. ಇವೆಲ್ಲ ಪೆನ್ಡ್ರೈವ್ ಕೇಸು, ರಾಸ್ಲೀಲೆ, ಏನೋ ಹುಡುಗರು TV ಹಚ್ಚಿದ್ರೆ ಹುಡುಗರು ಎದುರು ಬರೀ ಇವೇ ಬರುತ್ತೆ. ಮನೆಯಲ್ಲಿ ಮಕ್ಕಳು ಎದುರು ಕುಂತು ಯಾವ ನ್ಯೂಸ್ ಚಾನಲ್ ನೋಡಬಾರ್ದು ಅನ್ನಿಸ್ತಾ ಇದೆ. ಈ ರೀತಿ ಮಾಡ್ತಾಯಿದ್ದಾರೆ ಇವರು. ಏನೋ ಎಲ್ಲ ಮಾಡೋದು ನಾನು ತೇಜೋವಧೆ ಮಾಡುವಂಥ ಯಾವುದೇ ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಆಗಬಾರ್ದು ಅಂಥೇಳಿ ಹೋಗೋದು, ಸ್ಟೇ ಆರ್ಡರ್ ತರೋದು, ಕುಂತ್ಬಿಡೋದು. ಏನೋ ಬಾಂಬೆ ಬ್ಲೂ ಬಾಯ್ಸ್ ಅಂತ ಏನೋ ಇರ್ತವೆ, ಎಲ್ಲರದ್ದು CD ಇದ್ದಾವೆ, ಇದ್ದಾವೆ, ಏನೇನೋ ಸುಡುಗಾಡು. ನಮ್ದು ಎಂಥ ದಯವು ನೋಡ್ರಿ. ಇದು ಒಂದು ಕಾಮಿಡಿ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಆದರೂ ಎಲ್ಲರೂ ಹುಷಾರಾಗಿರ್ರಿ. ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗುತ್ತೆ. ಎಲ್ಲ ವೈರಲ್ ಆಗಬೇಕು ಅಂತಿದ್ರೆ ಅದು ಹೆಂಗಾದರೂ ವೈರಲ್ ಆಗುತ್ತೆ. ಏನು ಸ್ಟೇ ಆರ್ಡರ್ ತಂದ್ರೇನು ವೈರಲ್ ಆಗಬೇಕಾದ್ರೆ ವೈರಲ್ ಆಗುತ್ತೆ. ಅದು ಹೆಂಗಾಗುತ್ತೋ ಆಗುತ್ತೆ. ಈಗ ಬಸವರಾಜ ಬೊಮ್ಮಾಯಿಯವರು ಆ CD-ಯಲ್ಲಿರೋದು ಬಸವರಾಜ ಬೊಮ್ಮಾಯಿನೇ ಅಂತ ನಾವು ಹೇಳ್ತಾ ಇಲ್ಲ. ಅದರಲ್ಲಿರೋದು ಏನೋ ಅವ್ರು ಅಲ್ಲಂತನೂ ಹೇಳ್ತಾ ಇಲ್ಲ, ಅವ್ರದ್ದೇ ಅಂತನೂ ಹೇಳ್ತಾ ಇಲ್ಲ. ಏನೋ ಕಪೋಲಕಲ್ಪಿತವಾಗಿ ಏನು ಸುದ್ದಿಯೋ ಈ ಒಂದು ಜಗದೀಶ್ ಲಾಯರ್ ಅವರು ಆ ಟೈಮಲ್ಲಿ ಹೇಳ್ತಾ ಇರುವಾಗ ಇವರು ಒಂದು ಇಂಜೆಕ್ಷನ್ ಆರ್ಡ್ರ್ ತರ್ತಾರೆ. ಅಂದರೆ ಏನೋ ಒಂದು ಸುಮ್ಮನೆಪ್ಪ ನಾವು ದಡ್ರು ಏನೋ ಗೊತ್ತಾಗೋದಿಲ್ಲ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಏನೋ ನಡೆದು ಹೋಗಿದೆ. ಒಪ್ಪಿತ ಲೈಂಗಿಕ ಕ್ರಿಯೆ ಮುಚ್ಚಿ ಹೋಗುತ್ತೆ. ಆದರೆ ಈ ಪ್ರಿಕಾಷನನ್ನು ಮಾಡ್ಕೊಳ್ಳಿ. ನಿಮ್ಮ ಕಚ್ಚಿಯನ್ನು ಬಿಚ್ಚಬೇಕಾದ್ರೆ ನೀವು ಸ್ವಲ್ಪ ಎಲ್ಲ ಕಡೆ ಧ್ಯಾನ ಇಟ್ಟು ಬಿಚ್ಚಿ. ಇಷ್ಟು ಹೇಳ್ಬೋದಪ್ಪ ನಾವು. ನಿಮ್ಮ ಕೆಲಸ, ನಿಮ್ಮ ಹಲಕಟ್ಟು ಕೆಲಸಕ್ಕಾಗಿ ನಮಗೆಂತ ನೋಡಬೇಕಲ್ಲ. ಇವೆಲ್ಲ ನಾವು ಎಂತ ನೋಡಿ, ಇವೆಲ್ಲ ಬುಡ್ಡಗಳದು ಮುದುಕರದು ನೋಡ್ಕೊಂತ ನಾವು ಕೊಡಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವೀಕ್ಷಕರೇ, ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.